आप देख रहे हैं 7 न्यूज। मैं आपके साथ मोहम्मद सलमान जुनैदी। रुबीना हुल्लूर को बनाया गया बीजापुर सिटी ब्लॉक कांग्रेस महिला अध्यक्ष। आज 27 अक्टूबर 2025 को बीजापुर शहर के कांग्रेस जिला कार्यालय में बीजापुर जिला महिला कांग्रेस की ओर से पद ग्रहण समारोह किया गया, जिसमें रुबीना हुल्लूर को बीजापुर सिटी ब्लॉक कांग्रेस महिला अध्यक्ष का पद सौंपा गया। इस मौके पर जिला कांग्रेस की ओर से जिला कांग्रेस की कई महिलाओं को सम्मान किया गया। इधर देखो मैडम, हाथ मिलाओ थोड़ा। हाथ मिलाओ मैडम, हाथ मिलाओ। इधर देखो मैडम, हाथ मिलाओ। इस अवसर पर बीजापुर सिटी ब्लॉक कांग्रेस महिला अध्यक्ष रुबीना हुल्लूर, बीजापुर जिला कांग्रेस अध्यक्ष मलिक अर्जुन लोनी, बीजापुर जिला कांग्रेस महिला अध्यक्ष रमीजा नदाफ ने बात करते हुए आज के इस कार्यक्रम को लेकर जानकारी दी है। सुनिए। अस्सलाम वालेकुम, सभी को नमस्ते। आज जो प्रोग्राम जो रखा गया है, जो बीजापुर सिटी अध्यक्ष का जो प्रोग्राम है, जो आज मुझे ये पद दिया गया है, मैं सभी लीडर्स का और माजी लीडर्स का बहुत बहुत शुक्रिया अदा करती हूँ। जो मेरी बहनें जो मुझे इतना सपोर्ट कर रहे हैं, जो लीडर्स सपोर्ट कर रहे हैं, आज उनका बहुत बहुत शुक्रिया अदा करती हूँ। एक सिटी ब्लॉक अध्यक्ष का एक बहुत बड़ी जिम्मेदारी होती है। इंशाअल्लाह आगे हम हर एक महिला के लिए जो भी मदद होती है हमारी, सभी पूरा करने की कोशिश करते हैं। आज प्रोग्राम मतलब क्या प्रोग्राम रखा है? आज पदग्रहण था मेरा, जो सिटी ब्लॉक अध्यक्ष का दिया गया है। और कितने लोगों को पद यहाँ पर दिया गया है? आज नहीं, अभी मेरा ही होगा। अभी है इंशाल्लाह। अभी नेक्स्ट एक 15 दिन में बहुत सारे लोग ज्वाइन होने वाले हैं। मतलब आज के प्रोग्राम में सिर्फ आप अकेले जो है हाँ, पद दिया गया है। सम्मान समारोह है। आपका नाम? रुबीना हुल्लूर और सिटी ब्लॉक अध्यक्ष महिला। ಬಸವ ಅಂಬೇಡ್ಕರ್ ಅವರನ್ನ ಈ ಒಂದು ಶುಭ ಕಾರ್ಯಕ್ರಮದಲ್ಲಿ ಸ್ಮರಿಸುತ್ತಾ, ಏನು ಈ ಒಂದು ಕಾರ್ಯಕ್ರಮನ ನಾವು ಹಮ್ಮಿಕೊಂಡಿದೀವಿ, ಎಲ್ಲಾ ಮಹಿಳಾ ಕಾರ್ಯಕರ್ತರು ಅವತ್ತಿನ ದಿನ ಅಂದ್ರೆ ನಮ್ಮ ಒಂದು 18/11/2025 ಪದಗ್ರಹಣ ಆಯ್ತು. ರಾಜ್ಯ ಅಧ್ಯಕ್ಷರು ಕೂಡ ಬಂದಿದ್ರು. ಆ ಟೈಮ್ದಲ್ಲಿ ನನಗೆ ಒಂದ್ ಸ್ವಲ್ಪ ಯಾರಿಗೆ ಒಂದು ಮನಸ್ಸಲ್ಲಿ ನೋವು ಅಂತಂದಿದ್ದೀನೋ ಗೊತ್ತಿಲ್ಲ, ಈ ಒಂದು ಮೀಡಿಯಾ ಮುಖಾಂತರ ನಾನು ಅವ್ರ ಕ್ಷಮೆ ಕೇಳ್ತೀನಿ. ಯಾಕಪ್ಪ ಅಂದ್ರ ನನಗೆ ಇದು ಮೊಟ್ಟ ಮೊದಲನೇ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ನನಗೆ ಏನ್ ಮಾಡ್ಬೇಕು ಏನಿಲ್ಲ ಒಂದ್ ಸ್ವಲ್ಪ ಅಸ್ತವ್ಯಸ್ತ ಆಯ್ತು ನನ್ನ ಕಡೆಯಿಂದ. ಹೀಗಾಗಿ ಅದನ್ನ ನಾನು ಸರಿಪಡಿಸ್ಕೊಂಡು ಮುಂದೆ ಯಾವುದೇ ಒಂದು ಕಾರ್ಯಕ್ರಮ ಮಾಡಿದ್ರು ಎಲ್ಲರನ್ನು ತಗೊಂಡು ನಾನು ಹೋಗ್ತೀನಿ. ಆಮೇಲೆ ಈ ಒಂದು ಕಾರ್ಯಕ್ರಮಕ್ಕೆ ಯಶಸ್ವಿಯಾಗಿ ನಡೆಸ್ಕೊಟ್ಟಂತ ನನ್ನ ಎಲ್ಲಾ ಮಹಿಳಾ ಕಾಂಗ್ರೆಸ್ ಸಹೋದರಿಯರಿಗೆ ನಾನು ತುಂಬ ಹೃದಯದಿಂದ ಅಭಿನಂದನೆಗಳು ಸಲ್ಲಿಸ್ತೇನೆ. ಯಾಕಂದ್ರೆ ಆ ಒಂದು ಕಾರ್ಯಕ್ರಮನ ಬಹಳ ಅಚ್ಚುಕಟ್ಟಾಗಿ ಮನೆ ಹಬ್ಬದ ತರ ನಡೆಸ್ಕೊಟ್ರು. ಮನೆಗಳಲ್ಲಿ ಏನೇ ಇದ್ರೂನು ಅದನ್ನ ಅಲ್ಲಿ ಇಟ್ಟು ಕಾಂಗ್ರೆಸ್ ಪಕ್ಷದ ಒಂದು ಧ್ವಜ ಹಿಡಿದು ಆವತ್ತಿನ ದಿನ ಎಲ್ಲರೂ ಒಂದು ಖುಷಿಯಿಂದ ಅದೊಂದು ಪದಗ್ರಹಣವನ್ನು ನೆರವೇರಿಸ್ಕೊಟ್ರಿ. ಆಮೇಲೆ ನಮ್ಗೆ ಮೇನ್ ಅಂದ್ರೆ ನಮ್ಮ ಜಿಲ್ಲಾ ಅಧ್ಯಕ್ಷರು ನಮ್ಮ ಲೋಣಿ ಸರ್ ಅವರು, ನಾನು ಕೆಲವೊಂದು ಅವ್ರದ್ದು ಪ್ರೋಟೋಕಾಲ್ ಪ್ರಕಾರ ನಾನ್ ಮಾಡ್ಲಿಲ್ಲ. ಅದು ನನ್ಗೆ ಇನ್ನಾದ್ರೂ ಆತ್ಮಾವಲೋಕನ ಆಗ್ತಾ ಇದೆ. ಯಾಕಪ್ಪ ಅಂದ್ರ ಇದೇ ಫಸ್ಟ್ ಟೈಮ್ ನಾನ್ ಮಾಡಿರೋದು. ಸೊ ಹಿಂಗಾಗಿ ಅವರು ಸರಿ ಅಮ್ಮ, ಯಾವ್ದೋ ಒಂದು ಮನಸ್ಸಿನಲ್ಲಿ ಇಟ್ಕೊಳ್ಳಾರ್ದೆ ನಮ್ಗೆ ಎಷ್ಟೊಂದು ಸಪೋರ್ಟಿವ್ ಆಗಿ ನಿಂತಿದಾರಂದ್ರೆ ಅಂತ ಅಧ್ಯಕ್ಷರನ್ನ ಪಡೆಯೋಕ್ ನಾವು ಪುಣ್ಯ ಮಾಡಿರ್ಬೇಕು. ಎಲ್ರು ಕೂಡ
ಅವ್ರಿಗೆ ನಾವು ಬೆಂಬಲವಾಗಿ, ಅವ್ರು ನಮಗ್ ಬೆಂಬಲವಾಗಿ, ಮಹಿಳಾ ಕಾಂಗ್ರೆಸ್ ಅನ್ನ ಇಷ್ಟು ನಮಗೆ ಯಾವೊಂದ್ ಜಿಲ್ಲೆಯಲ್ಲೂ ಇಷ್ಟು ಪ್ರೋತ್ಸಾಹ ಮಾಡೋರು ಯಾರು ಇಲ್ಲ. ಥ್ಯಾಂಕ್ ಹೇಳ್ಬೇಕು ನಾನು. ಯಾಕಂದ್ರ ಈ ಒಂದು ಅಧ್ಯಕ್ಷ ಆದ್ಮೇಲೆ ಪ್ರತಿ ಒಂದು ಹಂತದಲ್ಲೂ ನನ್ನಿಂದ ಏನಾದ್ರೂ ನಿಮ್ಗೆ ಹೆಲ್ಪ್ ಆಗೋದಿದ್ರೆ ಹೇಳಿ ಮೇಡಮ್, ನಾನ್ ಮಾಡ್ತೀನಿ ಅಂತೇಳಿ ಅವರು ಪದೇ ನನ್ಗೆ ಫೋನ್ ಮಾಡ್ಬಿಟ್ಟು ಕೇಳಿದ್ದಾರೆ. ಕೆಲವೊಬ್ರು ಕೇಳಂಗಿಲ್ಲ, ಯಾಕಂದ್ರೆ ಬೇರೆ ಡಿಸ್ಟಿಕ್ ಒಳಗೆ ಅಷ್ಟೊಂದು ಪ್ರೋತ್ಸಾಹ ಇಲ್ಲ, ಹೆಣ್ಮಕ್ಳಿಗೆ ಬೆಳಿಲಿಕ್ಕೆ ಅವಕಾಶಗಳು ಇಲ್ಲ. ಅದ್ರಲ್ಲಿ ನಮ್ ಕಾಂಗ್ರೆಸ್ ಪಕ್ಷದಲ್ಲಿ ನಮಗೆ ಬಹಳ ಅವಕಾಶ ಸಿಕ್ಕಿದೆ. ಕಾಂಗ್ರೆಸ್ ಪಕ್ಷ ಏನಿದೆ ಇದು ನಮಗೆ ಮಹಿಳೆಯರಿಗೆ ಅಂದ್ರೆ ಒಂದು ಮಹಿಳಾ ಧ್ವನಿ ಅನ್ಬೋದು ನಾವು ಕಾಂಗ್ರೆಸ್ ಪಕ್ಷ. ಯಾಕಂದ್ರೆ ಪಂಚ ಗ್ಯಾರಂಟಿ ಯೋಜನೆಗಳು ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಪ್ರತಿಯೊಂದು ಮಹಿಳೆಗೆ ಹೋಗ್ಲಾರ್ದ ಮನೆಗಳೇ ಇಲ್ಲ. ಅವರು ಇವತ್ತು ಬಿಜೆಪಿ ಅವ್ರು ಮಾತಾಡ್ತಾರೆ ಅಭಿವೃದ್ಧಿ ಕುಂಠಿತ ಇಲ್ಲ ಅಂತೇಳಿ. ಸೊ ಅವರು ನಿಜವಾಗ್ಲೂ ಹೇಳ್ಬೇಕಪ್ಪ ಅಂದ್ರೆ ಅವ್ರು 2000 ಆಮೇಲೆ ಪಂಚ ಗ್ಯಾರಂಟಿ ಯೋಜನೆಗಳನ್ನ ಅವ್ರು ತಗೋಬಾರ್ದು. ಯಾಕಂದ್ರೆ ಅಭಿವೃದ್ಧಿಗೋಸ್ಕರ ಅವ್ರ ಹಣ ಹಂಗೆ ಇಡ್ಬೇಕು. ಅಭಿವೃದ್ಧಿ ಬರುವ ಒಂದು ಬಡವರಿಗೆ ಅವ್ರಿಗೆ ಇವ್ರಿಗೆ ಅವ್ರ ಆಸರೆ ಆಗ್ಬೇಕು. ಇಲ್ಲ ಅವ್ರ ಏನ್ ಮಾಡಿದ್ರು, ಬಿಫೋರ್ ಇನ್ನು ನಮ್ ಕಾಂಗ್ರೆಸ್ ಪಕ್ಷದವರು ಅನೌನ್ಸ್ ಮಾಡಿಲ್ಲ, ಕಾಂಗ್ರೆಸ್ ಪಕ್ಷದವ್ರು ಇನ್ನು ಮನೇಲಿ ಇದಾರೆ, ಮಳಿ ಬರ್ತಿತ್ತು, ಛತ್ರಿ ತಗೊಂಡ್ ಹೋಗಿ ಗೃಹಲಕ್ಷ್ಮಿದ ಅರ್ಜಿ ಹಾಕಿದ್ರು ಬಿಜೆಪಿ ಅವರು. ಅಂದ್ರೆ ಯೋಜನೆ ಮಾತ್ರ ನಮ್ ಕಾಂಗ್ರೆಸ್ ಬೇಕು, ಯೋಜನೆ ನಮ್ ಕಾಂಗ್ರೆಸ್ ಬೇಕು. ಯಾವ್ದೇ ಒಂದು ಟೀಕೆ ಟಿಪ್ಪಣಿಗಳು ಕೋಮವಾದಿಗಳು ಕೆಲಸ ಮಾಡೋದ್ ಮಾತ್ರ ಬಿಜೆಪಿಯಲ್ಲಿ ಇದ್ಕೊಂಡು ಕೋಮವಾದಿ ಕೆಲಸ ಮಾಡ್ಕೊಂತ ನಮ್ಮ ಮನಸ್ಸುಗಳ ನಡುವೆ ಬೆಂಕಿ ಹಂಚುವಂತ ಕೆಲಸ ಬಿಜೆಪಿ ಅವ್ರಿಗರು ಮಾಡ್ತಾ ಇದ್ದಾರೆ. ನಾವೆಲ್ಲ ಅರ್ಥ ಮಾಡ್ಕೋಬೇಕು, ಮಹಿಳೆಯರು ಎಲ್ಲಾ ವರ್ಗದವರು ಈಗ ನಮ್ಮಲ್ಲೇನೆ ಯಾವುದೇ ಒಂದು ತಾರತಮ್ಯ ಇರ್ಲಾರ್ದೇನೆ ನಾವೆಲ್ಲರೂ ಕಾಂಗ್ರೆಸ್ ಅನ್ನೋದು ಒಂದು ದಿಟ್ಟ ನಿರ್ಧಾರ ತಗೊಂಡು ಪಕ್ಷ ಸಂಘಟನೆ ಮಾಡಿ ಬಿಜಾಪುರ ಜಿಲ್ಲೆ ಮಾತು ಬೆಂಗಳೂರಲ್ಲಿ ಕೇಳೋ ಹಾಗೆ ನಾವು ಕಾಂಗ್ರೆಸ್ ಪಕ್ಷವನ್ನ ಕಟ್ಟಬೇಕು. ಪ್ರತಿ ಒಂದು ಬೂತ್ ಮಟ್ಟದಿಂದ ಕಟ್ಟಬೇಕು. ನನ್ನೊಂದು ಅನಿಸಿಕೆ, ಈಗಾಗ್ಲೇ ಸರ್ ಅವ್ರು ಹೇಳ್ದಾಗೆ ಪ್ರತಿ ಒಂದು ಮತಕ್ಷೇತ್ರಕ್ಕೂ ನೀವು ಹೋಗ್ಬೇಕಮ್ಮ, ಗ್ಯಾರಂಟಿ ಹೋಗ್ತೀನಿ ಸರ್. ಯಾಕಪ್ಪ ಅಂದ್ರೆ ಈಗ ಪ್ರತಿ ಒಬ್ರು ದೂರದಿಂದ ಬರೋದ್ ಬೇಡ, ನಾನೇ ಬರ್ತೀನಿ. ಏನೋ ಅನಿವಾರ್ಯ ಇದ್ದಲ್ಲಿ ನೀವು ಬರ್ರಿ, ಅನಿವಾರ್ಯ ಇರ್ಲಾರ್ದಲ್ಲಿ ನಾ ಬರ್ತೀನಿ. ನಾ ಬಂದು ಪ್ರತಿ ಒಂದು ಬೂತ್ ಮಟ್ಟದಿಂದ ಪಕ್ಷ ಸಂಘಟನೆ ಮಾಡ್ತೀನಿ. ನಿಮ್ಮ ಆಶೀರ್ವಾದದಿಂದ ನಾನು ಪಕ್ಷ ಸಂಘಟನೆ ಮಾಡಿ ನಿಮ್ಮ ಎಲ್ಲರದು ಶಾಸಕರದು ಸಚಿವರುಗಳದು ನೀವೇನ್ ನನಗ ಒಂದು ಸ್ಥಾನ ಕೊಟ್ಟಿದ್ದೀರಿ, ನಿಮ್ಮೆಲ್ಲರೂ ಹೆಸರು ಉಳಿಸುವಂತ ಕೆಲಸ ನಾ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನಾನು 2 ಮಾತುಗಳು ಮುಗಿಸ್ತೀನಿ. ರಮೀಜಾ ನದಾಫ್, ವಿಜಯಪುರ ಜಿಲ್ಲಾ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷರು. ಇಂದು ವಿಜಯಪುರ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ವಿಜಯಪುರ ಜಿಲ್ಲಾ ಕಾಂಗ್ರೆಸ್ ಪಕ್ಷದ ಮಹಿಳಾ ಘಟಕದ ನೂತನ ಅಧ್ಯಕ್ಷರಾದಂತ ರಮೀಜಾ ನದಾಫ್ ಮೇಡಮ್ ರವರು ತಮ್ಮ ಜಿಲ್ಲಾ ಘಟಕಗಳ ಪದಾಧಿಕಾರಿಗಳಿಗೆ ಸಾಂಕೇತಿಕವಾಗಿ ಪತ್ರವನ್ನು ಹಸ್ತಾಂತರದ ಮುಖಾಂತರ ಅವರಿಗೆ ಅಧಿಕಾರವನ್ನು ಕೊಡ್ತಕ್ಕಂತ ಕಾರ್ಯಕ್ರಮದಲ್ಲಿ ಎಲ್ಲ ಮಹಿಳೆಯರು ಪಾಲ್ಗೊಂಡಿದ್ದಾರೆ. ನೂತನವಾಗಿ ಜಿಲ್ಲಾ ಮಹಿಳಾ ಅಧ್ಯಕ್ಷರಾದ ಮೇಲೆ ವಿಜಯಪುರದಲ್ಲಿ ಬೃಹತ್ ಕಾರ್ಯಕ್ರಮವನ್ನ ಏರ್ಪಡಿಸಿ ರಾಜ್ಯದ ಮಹಿಳಾ ಕೆಪಿಸಿಸಿ ಘಟಕದ ಅಧ್ಯಕ್ಷರಾದಂತ ಸೌಮ್ಯ ರೆಡ್ಡಿ ಮೇಡಮ್ ಅವರ ಅಧ್ಯಕ್ಷತೆಯಲ್ಲಿ ಅನೇಕ ಜನ ನಮ್ಮ ಪಕ್ಷದ ಮಹಿಳಾ ಧುರೀಣರು ಆಗಮಿಸಿ ಸಹಸ್ರಾರು ಜನ ಮಹಿಳೆಯರು ಜಿಲ್ಲೆಯಲ್ಲಿ ಪಾಲ್ಗೊಂಡು, ಪ್ರಾಯಶಃ ಇದು ಪ್ರಥಮ ಬಾರಿಗೆ ಜಿಲ್ಲೆಯಲ್ಲಿ ನಡೆದಿದೆ ಅಂತ ಹೇಳಿದ್ರೆ ಅದು ತಪ್ಪಾಗ್ಲಿಕ್ಕಿಲ್ಲ. ಅಂತ ಕಾರ್ಯಕ್ರಮವನ್ನ ನಮ್ಮ ಅಧ್ಯಕ್ಷರಾದ್ಮೇಲೆ ಅವರ ಅಧಿಕಾರದ ಹಸ್ತಾಂತರ ಕಾರ್ಯಕ್ರಮ ನೆರವೇರಿತು. ತದನಂತರ ಅವರು ಇವತ್ತು ನಮ್ಮ ಕಚೇರಿಯಲ್ಲಿ ತಮ್ಮ ಪದಾಧಿಕಾರಿಗಳಿಗೆ ಅಧಿಕಾರವನ್ನು ಹಸ್ತಾಂತರ ಮಾಡಿಕೊಡ್ತಕ್ಕಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ವಿಶೇಷವಾಗಿ ಕಾಂಗ್ರೆಸ್ ಪಕ್ಷ ಮಹಿಳೆಯರಿಗಾಗಿ ಅನೇಕ ಜನಪರ ಕೆಲಸಗಳನ್ನ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ 2013ರಿಂದ 2018ರಲ್ಲಿ ಏನು ತನ್ನ ಪ್ರಣಾಳಿಕೆಯಲ್ಲಿ 169 ಮಾತುಗಳನ್ನು ಕೊಟ್ಟಿತ್ತು, ಅದನ್ನು ನೆರವೇರಿಸಿಕೊಟ್ರು. ತದನಂತರ ನಾವು ಮತ್ತೆ 2023ರಿಂದ ಈ ರಾಜ್ಯವಲದಲ್ಲಿ ಮತ್ತೆ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ, ನಮ್ಮ ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷರು ಮತ್ತು ನಮ್ಮ ಕೆಪಿಸಿಸಿ ಅಧ್ಯಕ್ಷರು ಮತ್ತು ಉಪಮುಖ್ಯಮಂತ್ರಿಗಳಾದಂತ ಡಿ.ಕೆ. ಶಿವಕುಮಾರ್ ಸಾಹೇಬರ ನೇತೃತ್ವದಲ್ಲಿ 5 ಗ್ಯಾರಂಟಿಗಳನ್ನು ಕೊಡುವುದರ ಮುಖಾಂತರ
ಮಹಿಳೆಯರಿಗೆ ಸ್ವಾವಲಂಬಿಯಾಗಿ ಮಾಡಬೇಕು, ಅವರಿಗೆ ಆರ್ಥಿಕವಾಗಿ, ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ ಶಕ್ತಿಯನ್ನು ತುಂಬಬೇಕು ಅಂತಕ್ಕಂಥ ವಿಚಾರದಿಂದ ಅನೇಕ ಜನಪರ ಕಾರ್ಯಗಳನ್ನು ಮಾಡ್ತಾ ಬಂದಿದ್ದಾರೆ. ಅದನ್ನು ಮೆಚ್ಕೊಂಡು ಬಹಳಷ್ಟು ಜನ ನಮ್ಮ ಸಹೋದರಿಯರು, ತಾಯಂದಿರು, ಮಹಿಳೆಯರು ಈ ಪಕ್ಷಕ್ಕೆ ಬೆಂಬಲಿಸ್ತಾ ಇದ್ದಾರೆ. ಇವತ್ತು ವಿರೋಧ ಪಕ್ಷ ಭಾರತೀಯ ಜನತಾ ಪಕ್ಷದವರು ಗೊಳ್ಳು ಟೀಕೆಗಳನ್ನು ಮಾಡ್ತಾ ಇದ್ದಾರೆ. ಸರ್ಕಾರ ಅನೇಕ ದುಡ್ಡನ್ನ ಗ್ಯಾರಂಟಿ ಕೊಡುವುದರ ಮುಖಾಂತರ ಪೋಲ್ ಮಾಡ್ತು, ಅಭಿವೃದ್ಧಿಗಾಗಿ ಹಣ ಇಲ್ಲ ಅಂತ ಹೇಳಿ. ನಾನು ಅವ್ರಿಗೆ ಹೇಳ್ತಾ ಇದ್ದೀನಿ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ಹೇಳಿದ್ದಾರೆ, ಅವರು ಸಂವಿಧಾನದ ಉದ್ದೇಶ ಏನಿದೆ ಅಂದ್ರೆ ಪ್ರತಿಯೊಬ್ಬ ಪ್ರಜೆಯು ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಆರ್ಥಿಕವಾಗಿ ಬಲಗೊಳ್ಳಬೇಕು ಅಂತಕ್ಕಂಥ ತಳಹದಿಯದ ಮೇಲೆ ಸಂವಿಧಾನ ರಚನೆ ಮಾಡಿದ್ದಾರೆ. ಇವತ್ತು ನಾವು ರೋಡ್ ಮಾಡೋದಿರ್ಬೇಕು, ಡೆವಲಪ್ಮೆಂಟ್ ಮಾಡೋದಿರ್ಬೇಕು, ಅದ್ರ ಜೊತೆಗೆ ನಮ್ಮ ತಾಯಂದಿರಿಗೆ ಆರ್ಥಿಕವಾಗಿ ಶಕ್ತಿ ತುಂಬಿದ್ರೆ ಅವ್ರ ಮಕ್ಕಳನ್ನ ಶಿಕ್ಷಣ ಕೊಟ್ಟು, ಒಳ್ಳೆ ಶಿಕ್ಷಣ ಕೊಟ್ಟು ಅವರು ಮುಂಚೂಣಿಗೆ ಬರ್ತಾರೆ. ಇಂಥ ಕಾರ್ಯಕ್ರಮಗಳು ನಮ್ಮ ಜನಪ್ರಿಯ ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ. ಇದನ್ನ ಮೆಚ್ಕೊಂಡು ಬಹಳಷ್ಟು ಮಹಿಳೆಯರು ಬರ್ತಾ ಇದ್ದಾರೆ. ನಾನು ಈ ಶುಭ ಸಂದರ್ಭದಲ್ಲಿ ನಮ್ಮ ಸಹೋದರಿ ನೂತನ ಜಿಲ್ಲಾ ಅಧ್ಯಕ್ಷರಿಗೆ ಶುಭಕಾಮನೆಗಳನ್ನು ಕೇಳ್ತಾ ಇದ್ದೀನಿ. ನೀವು ಯಾವುದೇ ಕಾರ್ಯಕ್ರಮಗಳನ್ನ ಏರ್ಪಡಿಸ್ರಿ, ಸದಾ ಪೇರೆಂಟ್ ಮೋದಿ ಅಂದ್ರೆ ಜಿಲ್ಲಾ ಕಾಂಗ್ರೆಸ್ ಘಟಕ ನಿಮ್ಮೊಂದಿಗೆ ಒಳ್ಳೆ ಕೆಲಸದಲ್ಲಿ ನಾವೆಲ್ಲರೂ ಇರ್ತೇವೆ ಅಂತಕ್ಕಂಥ ಮಾತನ್ನು ಹೇಳ್ತಿದ್ದೀನಿ. ಮತ್ತು ನೀವು ವಿಜಯಪುರ ಜಿಲ್ಲೆಯ 16 ನಮ್ಮ ಬ್ಲಾಕ್ ಕಾಂಗ್ರೆಸ್ ಘಟಕಗಳಿದ್ದಾವೆ. ಆ 16 ಘಟಕಗಳನ್ನ ಅತಿ ಶೀಘ್ರದಲ್ಲಿ ರಚಿಸಿ ಜಿಲ್ಲಾ ಪ್ರವಾಸವನ್ನು ಮಾಡಿ ಮಹಿಳೆಯರ ಸಂಘಟನೆ ಇನ್ನೂ ಹೆಚ್ಚಿಗೆ ಮಾಡ್ರಿ ಅಂತಕ್ಕಂಥ ಒಂದು ಕಿವಿ ಮಾತನ್ನ ನಾನು ಹೇಳಿ, ಮತ್ತೊಮ್ಮೆ ನಾವು ವಿಶಾಲವಾದಂತ ಒಂದು ಸಭೆಯನ್ನು ಮಾಡಿ ಮತ್ತೆ ನಾವು ಪಕ್ಷದ ಸಂಘಟನೆಗೋಸ್ಕರ ಇನ್ನು ಮುಂದೆ ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತಿ, ಗ್ರಾಮ ಪಂಚಾಯತಿ ಚುನಾವಣೆಗಳು ಬರ್ತಾ ಇದ್ದಾವೆ. ಅಷ್ಟೇ ಅಲ್ಲ, ನಮ್ಮ ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷರು 2028ರಲ್ಲಿ ಮತ್ತೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ನೆಲೆಸಬೇಕು ಅಂತಕ್ಕಂಥ ಉದ್ದೇಶದಿಂದ ಈ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ. ಅವರಿಗೆ ಸಾಥ್ ಕೊಡ್ತಕ್ಕಂಥ ಕೆಲಸ ನಾವು ಮಾಡೋಣ. ಕೆಲವು ಮಹಿಳೆಯರಲ್ಲಿ ಅಸಮಾಧಾನ ಇರಬಹುದು, ಯಾಕಂದ್ರೆ ಕುರ್ಚಿ ಒಂದಿರ್ತದೆ, ಆಕಾಂಕ್ಷಿಗಳು 10 ಜನ ಇರ್ತಾರೆ. ಒಬ್ರಿಗೆ ಕೊಟ್ಟಾಗ ಇನ್ನೊಬ್ಬರಿಗೆ ನೋವಾಗೋದು ಸಹಜ. ಆ ನೋವನ್ನ ಅತಿ ಬೇಗ ನೀವು ಮರ್ತು ಪಕ್ಷಕ್ಕಾಗಿ ನೀವೆಲ್ಲರೂ ಸಂಘಟಿತರಾಗಬೇಕು. ಪಕ್ಷ ನೋಡ್ಬೇಕು. ನಾವು ಒಂದು ಕುಟುಂಬದಲ್ಲಿ ಭಿನ್ನಾಭಿಪ್ರಾಯ ಬರೋದು ಸಹಜ, ಅದನ್ನ ನಾವು ಮರಿಬೇಕು. ಮತ್ತೆ ನಾವು ಒಗ್ಗಟ್ಟಾಗಿ ಪಕ್ಷವನ್ನ ಅಧಿಕಾರಕ್ಕೆ ತಂದಾಗ ಮಾತ್ರ ನಮಗೂ ನಿಮಗೂ ಎಲ್ಲರಿಗೂ ಒಂದು ಮರ್ಯಾದೆ, ಒಂದು ಸ್ಥಾನಮಾನಗಳು ಸಿಗ್ತವೆ ಅಂತಕ್ಕಂಥ ಮಾತನ್ನ ಹೇಳಿ ಮತ್ತೊಮ್ಮೆ ತಮ್ಮೆಲ್ಲರಿಗೂ ವಂದಿಸಿ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಮಹಿಳಾ ಒಂದು ಎಲ್ಲರಿಗೆ ಸತ್ಕಾರ ಸಮಾರಂಭ ಮತ್ತು ಸಿಟಿ ಬ್ಲಾಕ್ ಮಹಿಳಾ ಪದಗ್ರಹಣ ಕಾರ್ಯಕ್ರಮವನ್ನು ಮೇಡಮ್ ಅವರು ಹಮ್ಮಿಕೊಂಡ್ರು. ಎಲ್ಲ ಮಹಿಳೆಯರು ಇಲ್ಲಿ ಹೆಂಗಂತಂದ್ರೆ ಜಿಲ್ಲೆಯಲ್ಲಿ ಹೇಳ್ತಾ ಇದ್ರು ಅಧ್ಯಕ್ಷರು, ಜಿಲ್ಲೆಯಲ್ಲಿ ಮತ್ತು ಮತಕ್ಷೇತ್ರಕ್ಕೆ ನಾನೇ ಬಂದು ಕಾಲಿಟ್ಟು ಅಲ್ಲೇ ಕೂಡ ನಾನು ಸಂಘಟನೆ ಮಾಡ್ತೀನಿ ಅಂತ ಹೇಳುವಂತ ಒಂದು ಹೆಮ್ಮೆ ವಿಷಯ. ಯಾಕಂದ್ರೆ ಇಲ್ಲಿ ತನಕ ಆಗಿದ್ದಿಲ್ಲ, ಬಟ್ ನಮಗೂ ಕೂಡ ಹೆಮ್ಮೆ ವಿಷಯ. ಅವ್ರ ಜೊತೆಗೆ ನಾವು ಕೈ ಜೋಡಿಸಿ ನಿಂತ ಮೇಲೆ ಅವ್ರೊಬ್ರೇ ಮಾಡಕ್ಕಾಗಲ್ಲ. ಯಾಕಂದ್ರೆ ಅವ್ರ ಜೊತೆ ನಾವು ಯಾವಾಗಲೂ ಸತತವಾಗಿರ್ತೇವೆ. ಅಧಿಕಾರ ಯಾರಿಗೂ ಜೀವನದಲ್ಲಿ ಶಾಶ್ವತ ಅಲ್ಲ, ಎಲ್ಲ ಅಧಿಕಾರ ಮಾಡಿ ಬಂದವರೇ ಇದೇವು. ಬಟ್ ಇಲ್ಲಿ ಏನಾಗ್ಬೇಕಾಗೈತಿ, ನಮ್ ಕಾಂಗ್ರೆಸ್ ಪಕ್ಷದಲ್ಲಿ ಮುಂದಿನ ದಿನಮಾನದಲ್ಲಿ ಈಗ ಅಧ್ಯಕ್ಷರು ಹೇಳ್ತಿದ್ರು, ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತಿ ಚುನಾವಣೆಗಳ ಹತ್ರ ಬರ್ತಾ ಇದೇವೆ. ನಾವೇನೆಲ್ಲ ಮಾಡ್ಕೋಬೇಕು, ಸುಮ್ನೆ ಕುಂತ್ರ ಆಗಲ್ಲ. ಇವೆಲ್ಲ ಕೋಮುವಾದಿ ಪಕ್ಷಗಳು ನಮ್ಮನ್ನ ಯಾವ ತರ ಈಗ ಮೇಡಮ್ ಅಂದ್ರು, ಎಲ್ಲರೂ ಕೂಡ ಪ್ರತಿಯೊಂದಿಗೂ ಕೂಡ ಹೆಣ್ಮಕ್ಳು ನಮ್ಮ ಗ್ಯಾರಂಟಿಗಳನ್ನ ತಗೋತಾರ. ಉಳ್ಕಿದ್ದಕ್ಕೆ ಎಲ್ಲಾ ಹೋಡ್ ಚೋರ ಮತ್ತೆಲ್ಲ ಕೂಡ ಇದು ಬ್ಯಾನ್ ಆಗಿದ್ದಕ್ಕೆ ಈಗ ಸಿಟಿಯಲ್ಲಿ ನಡೆದಂತ ಘಟನೆ ಮೊನ್ನೆ MLA ಚುನಾವಣೆಯಲ್ಲಿ ನಮ್ಮ ಮನೆಯಲ್ಲಿ ಪ್ರತಿಯೊಂದ್ ಮನೆಯಲ್ಲಿನೂ 4 ಹೋಟ್ಗಳನ್ನು ಕದ್ಕೊಂಡಿದ್ದಾರೆ. ಅದು ನಮಗ ಸಾಕ್ಷಾತ್ವಾಗೈತೆ. ನಾನೇ ಹೋಗಿ ತಹಸೀಲ್ದಾರ್ ಆಫೀಸ್ಗೆ ಹೋಗಿ ನನ್ನನ್ನು ಒಂದು ಹೆಸರನ್ನು ತೆಗೆದು ನಾನು ಬಂದು 4:10 ನಿಮಿಷ ಇತ್ತು ಬಂದು ನಾನು ಬಾಗ್ಲ ಬಡದು ನಾನು ಓಟ್ ಹಾಕ್ಬೇಕಂತ ಓಟ್ ಹಾಕ್ ಬಂದಿನಿ. ಈ ಪರಿಸ್ಥಿತಿ ನಮ್ಮಲ್ಲಿ ಬಂದ್ರ ಮುಂದೆ ಇವ್ರು ಬಿಜೆಪಿದವರು ನಮ್ಮನ್ನ ಗಂಟು ಬಿದ್ದು ಬಿಟ್ಟಾರ. ಯಾಕಂದ್ರೆ ಗ್ಯಾರಂಟಿ ಎಲ್ಲ ನಮ್ಮ ಜನರಿಗೆ ಮುಟ್ಟೈತಿ ಮತ್ತು ಎಲ್ಲ ತಗೊಳಿಕತ್ತಾರ. ಮತ್ ನಾವ್ ಹೆಂಗ್ ಮಾಡ್ಬೇಕಂತಂದ್ರೆ ನಮ್ಮ ಒಳಗೆ ಜಗಳ ಹಚ್ಚಿ ಕುಂತಾರ, ಬೆಂಕಿ ಹಂಚು ಕೆಲಸ ಮಾಡ್ಯಾರ. ನಾವ್ ಇಷ್ಟೇ ಸಮಾಧಾನ. ಅಧ್ಯಕ್ಷರು ಏನಿಲ್ಲಿ ಯಾಕಂದ್ರೆ ಯಾರು ಶಾಶ್ವತ ಇರಲ್ಲ. ಅವರು ಹೆಂಗ್ ಮಹಿಳೆಯರಿಗಾಗಿ ಅವರು ಒಂದು ಶ್ರಮಿಸಿದ್ದಾರ, ಉಳ್ಕಿದ್ದವರು ಅವರು ಪಕ್ಷಕ್ಕಾಗಿ ಅಂತ ನಾವ್ ಇಲ್ಲಿ ಬರ್ಬೇಕು. ಅಧಿಕಾರ ನಮಗ್ ಕೊಟ್ಟಾರ ಬಿಟ್ಟಾರ ಅದು ಬೇಕಾಗಿಲ್ಲ, ಅದು ನಾವು ದುಡಿದ್ರೆ ನಮ್ಗೆ ಸಿಕ್ಕೇ ಸಿಗ್ತದ 100%. ಈ ಎಲ್ಲ ನಮ್ಮ ನಾಯಕರು ಎಷ್ಟು ಕಷ್ಟ ಪಡ್ತಾ ಇದ್ರೆ ಅವ್ರು ಅಷ್ಟು ಕಷ್ಟ ನಾವು ಇವತ್ತಿನವರೆಗೆ ಈಸಿಯಾಗಿ ನಾವು ಪಡ್ತಾ ಇಲ್ಲ. ಎಲ್ಲ ಕೂಡ ನಮ್ಗೆ ಸಿಗ್ತಾ ಇದೆ ಕೈಯಲ್ಲಿ. ಅಂತ ಒಂದು ಸಂದರ್ಭದಲ್ಲಿ ನಾವೆಲ್ಲ ಪಂಚ ಗ್ಯಾರಂಟಿಗಳನ್ನು ತಗೊಂಡು ಮತ್ ಮಹಿಳೆಯರಿಗೆ ಎಲ್ಲ ಸಂದೇಶಗಳನ್ನು ಹಳ್ಳಿಗೆ ಮುಟ್ಟಿಸಿ ನಾವು ಅವರ ಅಧ್ಯಕ್ಷರ ಜೊತೆ
ಜೊತೆಗೆ ಮತ್ತು ಜಿಲ್ಲಾ ಅಧ್ಯಕ್ಷರಾದಂತ ಅಣ್ಣನವರಾದಂತ ಮಲ್ಲಿಕಾರ್ಜುನ ಲೋಣಿ ಅವರು ಮತ್ತು ರಮೇಶಾ ನದಾಫ್ ಮೇಡಮ್ ಅವ್ರ ಜೊತೆಗೆ ನಾವು ಕೈ ಕೂಡಿಸಿ ನಾವು ಕೆಲಸ ಮಾಡಿದ್ದೆ. ಆದರೆ ಮುಂದಿನ ದಿನಮಾನದಲ್ಲಿ ನಾವು ಸೋತಂತ ಒಂದು ನಮ್ಮೂರು ಈ MLA ಆಗಕ್ ಸಾಧ್ಯ ಸಿಟ್ಟಿದ್ದು ಅಂತ ಹೇಳಕ್ ಇಷ್ಟಪಡ್ತೀನಿ. ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ರುಕ್ಮಿಣಿ ಚವಾಣ್.